ತನು ವಿಶು ಹ್ಯಾಪಿ ಬರ್ತ್ಡೇ ಗುಂಡು. ಇವತ್ತು ಅವಲಕ್ಕಿ ರೀ, ಸಿಂಪಲ್ ಆಗಿ ಅವಲಕ್ಕಿ. ಬಾಯ್. ಅಲ್ಲ 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 ಮೆಹಂದಿ ಬಳಿ ಯಾರು ತಂದಾರ ಅವನ್ನ? ಹಾಂ ಬಳಿ ಇದು ಮನ್ ಡ್ರೆಸ್ ಜೊತೆ ಕೊಟ್ಟಾರನ? ಹಿಡಿ ಚಂದ ಕೈ. ಮಸ್ತ್ ಆಗೈತ್ವಾ, ಮಸ್ತ್ ಆಗೈತ್ವಾ. ಥ್ಯಾಂಕ್ ಯು. ಹಲೋ ಸ್ನೇಹಿತರೆ, ಇದು ಅಕ್ಟೋಬರ್ 4ನೇ ತಾರೀಕದ ಒಂದು ಬ್ಲಾಗ್. ನಮ್ಮ ತನ್ನೊಂದು ಬರ್ತ್ಡೇ ಅವತ್ತು. ಸೊ ಅವತ್ತಿನ ದಿವಸದ ಬ್ಲಾಗ್ನ ನಾನು ಇವತ್ತು ಶೇರ್ ಮಾಡಕತ್ತೀನಿ. ನೋಡ್ತಾ ಇರ್ಬೋದು, ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡೇನಿ, ಅಂದರೆ ಟಿಫನ್ ಕಟ್ಕೊಂಡೇನಿ ಮತ್ತು ಕುಡಿಲಿಕ್ಕೆ ನೀರು ಕೂಡ ಇಟ್ಕೊಂಡೇನಿ ಸ್ನೇಹಿತರೆ. ನಮ್ಮ ತನೋ ಒಂದು ರೌಂಡ್ ಬೆಳಗ್ಗೆ ಬಂದು ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಹೋಗಿದ್ಲ. ನೋಡಿದ್ರಿ, ಅದನ್ನು ಸ್ಟಾರ್ಟಿಂಗ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ಕೊಂಡಿದ್ದೆ ನಾನು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ, ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ರೀ. ಈಗ ಮಧ್ಯಾಹ್ನ 1 ಗಂಟೆ ಆಯ್ತು, ಎಕ್ಸಾಕ್ಟ್ 1 ಗಂಟೆ ಆಯಿತು. ಅಪ್ಪಾಜಿ ಕಡೆ ಹೊಂಟೀನಿ ನಾನು. ವಾರ್ಡಿಗೆ ಶಿಫ್ಟ್ ಮಾಡ್ಯಾರ ಅಂತವ್ರಿಗೆ. STM ಗೊತ್ತನೈತಿ, ಅದಕ್ಕೋಸ್ಕರ ನಾನೀಗ ಹೊರಡ್ತಾ ಇದ್ದೀನಿ. ಅಂದರೆ 1 ಗಂಟೆ ನಂತರ ಬಿಡ್ತಾರೆ ಅಲ್ಲಿ ಒಳಗೆ, ಇದಕ್ಕಿಂತ ಮುಂಚೆ ಹೋದ್ರೆ ಬಿಡೋಂಗಿಲ್ಲ. ಅದಕ್ಕೆ ನಾವು ಎಕ್ಸಾಕ್ಟ್ ಇಲ್ಲಿಂದ ಬಿಡಾತೀವಿ 1 ಗಂಟೆಗೆ. ಬರ್ರಿ ಅಪ್ಪಾಜಿನ ಭೇಟಿಯಾಗಿ ಬರೋಣಂತ ಸ್ನೇಹಿತರೆ. ಭಾಳ ದಿನ ನಂತರ ಈ ಡ್ರೆಸ್ ಹಾಕೊಂಡೆ ನಾನು. ಅಕ್ಕೇನು ಬರತ್ತಾಳ. ಹಾಯ್ ಗುಂಡು, ಎಲ್ಲಿ ನೋಡ್ಬೇಕಮ್ಮ? ಬರ್ಡೇ ಗರ್ಲ್. ಸ್ನೇಹಿತರೆ, ನಾವು STM ಆಸ್ಪತ್ರೆಗೆ ಬಂದ್ವಿ ನೋಡ್ರಿ. ಬಂದೀಗ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. 1:30 ಆಯಿತು ನಾವು ಇಲ್ಲಿಗೆ ಬರ್ಬೋದ್ರ. ಅಂದ್ರೆ 1 ಗಂಟೆಯಿಂದ 2 ಗಂಟೆವರೆಗೂ ವಿಸಿಟಿಂಗ್ ಅವರ್ಸ್ ಇರ್ತೈತೆ ರೀ. ಇಲ್ಲಾಂದ್ರೆ ಏನು ಅಟೆಂಡರ್ಸ್ ಇರ್ತಾರೆ, ಅವ್ರ ಕಡೆ ಪಾಸ್ ಇರ್ತೈತಿ. ಪಾಸ್ ಥ್ರೂ ನಾವು ಒಬ್ಬೊಬ್ಬರು ಹೋಗಬಹುದು, ಹಾಗೇನಿಲ್ಲ. ಸೊ ಇಲ್ಲೇ ಬರೋಕ್ಕಂದ್ರೆ ಸಂತಮ್ಮನ ಬಂದಿದ್ದ. ಇವತ್ತು ಮಗಳ ಬರ್ತ್ಡೇ. ಸೊ ನೋಡ್ರಿ, ಮುದ್ದು ಮಾಡಕತ್ತಾನ ಮಗಳಿಗೆ, ವಿಶ್ ಮಾಡಕತ್ತಾನ, ಮುದ್ದು ಮಾಡಕತ್ತಾನ. ಅಪ್ಪಾಜಿ ಕಡೆ ಅವನ ಇದ್ದಾರಿ. ಹೀಗಾಗಿ ನಮಗೆ ಬಂದ ಅಂದ್ರೆ ವಾರ್ಡ್ ಅದು ತೋರಿಸ್ಬೇಕಂತ. ಅದ್ರ ಜೊತೆಗೆ ಅಂದ್ರೆ ವಾರ್ಡ್ ಹೇಳಿದ್ರೆ ಏನು ಬಿಡ್ರಿ ಹೋಗ್ಬೋದು. ಬಟ್ ಅಪ್ಪಾಜಿಗೆ ಏನಾದ್ರು ಚಹಾ ಬೇಕಾಗಿತ್ತಂತ ಚಹಾ ತರಕ್ಕೆ ಬಂದಿದ್ದ. ಈಗ ಅಪ್ಪಾಜಿ ಹತ್ರ ಹೋಗೋಣಂತ್ರಿ. ಯಾಕಂದ್ರೆ ಹೇಳಿ ನಿಮ್ಗೆ 1:30 ಆಗೈತೆ ಅಂತ ಹೇಳಿ. ನಮ್ಮ ಅಪ್ಪಾಜಿದು ಹಿಂಗೆ ನೋಡ್ರಿ, 1:30 ಟೈಮ್ನಾಗ ಈಗ ಊಟದ ಟೈಮ್ನಾಗ ಚಹಾ ತರಕ್ಕೆ ಹೇಳ್ಯಾರಂತ. ಅದು ಬೈದೆ ನಾನು, ಈಗ ಚಹಾ ಐತಿ ಬೇಡ, ಊಟ ಬಿಸಿ ಬಿಸಿ ಮಾಡ್ಕೊಂಡು ಬಂದೇನಿ, ಊಟನ ಮಾಡೋಲ್ರಕ್ಕೆ ಬಾ ಅವ್ರಂತ. ಇಲ್ಲ ಬಿಡು, ಅವ್ರು ಇದನ್ನು ಮಾಡ್ತಾರೆ, ತೊಗೊಂಡು ಬರ್ತೇನೆ ಒಂದು ಕಪ್ ಚಹಾ ಅಂತಂದು ತಮ್ಮ ಚಹಾ ತರಕ್ಕೆ. ಆರಾಮದ್ರಿ? ಈಗ ಊಟದೊತ್ತಿನಾಗ ಚಹಾ ಹೇಗೆ ತರಿಸ್ಕೊಂಡ್ರಿ? ಊಟ ಮಾಡಿಬಿಡ್ತಿದ್ದಿಲ್ಲ, ಈಗ ಮತ್ತೆ ಚಹಾ ಕುಡಿದ್ರೆ ಅನ್ನೋದಿಲ್ಲ. ಹಾಂ 2 ಆತು.
ಮೊದ್ಲಿಗೇನು ಬೆಟ್ರ್ ಅನ್ಸಿರಿನ? ಅವ್ರಿಗೆ ನೀವು ಕರೆಕ್ಟ್ ಹೇಳ್ಬೇಕ. ಆರಾಮಾಗೈತೇನ? ಸ್ವಲ್ಪ ಆರಾಮ. ಜೊತೆ ಟೈಮ್ ಆಗಿಲ್ಲ. ಮತ್ತು ಬರೋ ಮುಂದೆ ಕೇಳಿದ್ದೆ ಅವರಿಗೆ ಏನು ಮಾಡ್ಕೊಂಬರಲಿ ನಿಮಗೆ ಊಟಕ್ಕೆ ಅಂಥೇಳಿ. ಪಲಾವ್ ಮತ್ತು ರಾಯ್ತ ಮಾಡ್ಕೊಂಡು ಬಾರ್ವಾ ಅಂತ ಅವ್ರಿಗೆ ಇಷ್ಟ. ಸೊ ಹೀಗಾಗಿ ಹಾಟ್ ಬಾಕ್ಸ್ನಾಗ ಹಾಕೊಂಬಂದೇನಿ ರೀ ಪಲಾವ್. ಈಗ ಉಣ್ಣಂದ್ರೆ ಚಹಾ ಕುಡಿದ್ಬಿಟ್ರೆ ಇಷ್ಟಲಗು ಏನು ಉಣ್ಣೋದ್ವಾ ಅಂತಾರೆ. ಒಟ್ಟು ಹಿಂಗೆ ರೀ ಅವ್ರು ಬಿಸಿದ ಮಾಡಿದ ತಕ್ಷಣ ಮಾಡಿಬಿಡ್ರಿ ಊಟ ಅಂದ್ರೆ ಸೊ ಟೈಮ್ ಹೇಳ್ಕೊತ ಕೂಡ್ತಾರೆ. ಇದೇ ಸಮಸ್ಯೆ ಆಗಿದ್ದು ಅವ್ರ ಹೆಲ್ತಿಗೆ. ಈಗೂ ಹಂಗೆ ಆಮೇಲೆ ಮಾಡ್ತೀನಿ ಅಂದ್ರೆ ಅಷ್ಟೋಗ ಅಂದ್ರೆ ಚಿನ್ನೂ ಬಂದ್ಲ ರೀ. ಚಿನ್ನು ಆ್ಯಕ್ಚುಲಿ ಸ್ಕೂಲಿಗೆ ಮಾರ್ಕ್ಸ್ ಕಾರ್ಡ್ SLC ಮಾರ್ಕ್ಸ್ ಕಾರ್ಡ್ ಕೊಡ್ತೀನಿ ಅಂತ ಅಲ್ಲಿ ಹೋಗಿ ಮಾರ್ಕ್ಸ್ ಕಾರ್ಡ್ ತೊಗೊಂಡು ನಂತರ ಆಕಿ ಇಲ್ಲಿಗೆ ಬಂದಿದ್ಲೆ ಡೈರೆಕ್ಟ್. ನಾನು ಅಪ್ಪಾಜಿ ಕಡೆ ಇದ್ದೆ, ಉಳ್ದವ್ರನ್ನೆಲ್ಲ ಹೊರಗಡೆ ಕಳಿಸಿದ್ರು. ಇವರೆಲ್ಲ ಹೊರಗಡೆ ಬಂದಾರ. ನಮ್ಮ ತನ್ನೊಂದು ನೋಡ್ರಿ ಆಟ ಬರ್ಡೇ ಗರ್ಲಕ್ಕಿ ಬರ್ಡೇ ಇವತ್ತಕ್ಕಿದೆ. ಮತ್ತು ಉಳ್ದವ್ರಿಗೆಲ್ಲ ಒಂದೆರಡು ಥರ ಪಲ್ಯ ಮತ್ತು ಚಪಾತಿ ಎಲ್ಲನೂ ಮಾಡ್ಕೊಂಡು ಬಂದಿದ್ದೆ. ಸೊ ನಂತರದಲ್ಲಿ ಇಬ್ಬರು ತಮ್ಮ ಮಾಮ ಎಲ್ಲರೂ ಆಮೇಲೆ ಊಟ ಮಾಡ್ತಾರೆ. ಆ್ಯಕ್ಚುಲಿ ಅವರು ESI ಸಲುವಾಗಿ ಸ್ವಲ್ಪ ಓಡಾಡಕತ್ತಿದ್ರು. ಮಾಮ ಮತ್ತು ದೊಡ್ಡ ತಮ್ಮ ವರ್ಕ್ ಮಾಡೋಲ್ಲೇ ಒಂದು ESI ಫೆಸಿಲಿಟಿ ಐತಿ. ಸೊ ಹೆಲ್ಪ್ ಆಗ್ಬೋದೇನೋ ಅಂದ್ಕೊಂಡು ಅದಕ್ಕೆ ಗುದ್ದಾಡಕತ್ತಿದ್ರು ಅವರು. ಹೀಗಾಗಿ ಆಮೇಲೆ ಬರ್ತಾರೆ ರೀ ಅವರು. ಈಗ ಸ್ಕ್ಯಾನ್ ಅಂತ, ಸೊ ಸ್ಕ್ಯಾನಿಗೆ ಕರ್ಕೊಂಡು ಹೋಗಕ್ಕೆ ಬಂದರು. ಈಗ ಅಪ್ಪಾಜಿನ ಸ್ಕ್ಯಾನಿಗೆ ಕರ್ಕೊಂಡು ಹೋಗಿ ಬರೋಣ ಅಂತ್ರಿ. ಸೊ ಬೆಳಗ್ಗೆ ಏನೈತಲ್ಲ ರೀ ಚೆಸ್ಟ್ ಎಕ್ಸ್ರೇ ಮಾಡಿದ್ರಂತ. ಕಫ ಇರೋದಕ್ಕೆ ರೀ ಇವೆಲ್ಲ ಟೆಸ್ಟ್. ಈಗ ಏನು ಮಾಡಿದ್ರಪ್ಪ ಅಂದ್ರೆ ಹಾರ್ಟ್ ಸ್ಕ್ಯಾನ್ ಮಾಡಿದ್ರಂತ ರೀ. ಅದಕ್ಕೆ ಕರ್ಕೊಂಡು ಹೋಗಿದ್ರು. ಸೊ ನನ್ನ ಮಗ ಕರ್ಕೊಂಡು ಬರಾಕತ್ತಾನ ರಿಟರ್ನ್ ನೋಡ್ತಾ ಇರ್ಬೋದು ಅವ್ರ ಅಜ್ಜಾಗ. ಮತ್ತು ಸ್ಕ್ಯಾನ್ಗೆ ಕರ್ಕೊಂಡು ಹೋಗೋಕ್ಕಿಂತ ಬಿಫೋರ್ನ ನಾನು ಅವರಿಗೆ ಊಟ ಮಾಡಿಸಿದ್ದೆ. ಯಾಕಂದರೆ ಎಲ್ಲರೂ ಇವರು ಹೊರಗಡೆ ಇದ್ರಲ್ರಿ. ಅವಾಗೂ ಅಲ್ಲೇ ನಾತಿದ್ರು ಬೈದು. ಮತ್ತು ಅವಾಗ ಊಟ ಮಾಡಿಸಿದೆ ನಾನು ಅವರಿಗೆ. ಪಲಾವ್ ಮಾತ್ರ ಆಯ್ತಾ ಉಂಡ್ರೆ ಭಾಳ ಇಷ್ಟಪಟ್ಟು ಉಂಡ್ರೆ ಖುಷಿ ಆಯಿತು. ಆಮೇಲೆ ಸ್ಕ್ಯಾನ್ ಆಯಿತು ಹೇಳತ್ತಾರ ನೋಡ್ರಿ, ಹಾರ್ಟ್ ಸ್ಕ್ಯಾನ್ ಮಾಡಿದ್ರು ಅಂಥೇಳಿ. ಸೊ ಇಷ್ಟೆಲ್ಲ ಆಗಿ ನಂತರ ತಮ್ಮ ಮಾಮ ಬಂದರು. ಮತ್ತು ಎಲ್ಲರೂ ಸೇರಿ ಊಟ ಮಾಡಿದ್ವಿ ಕೆಳಗಡೆ ಹೋಗಿ, ಮಕ್ಕಳು ನಾವೆಲ್ಲರೂ ಸೇರಿ ಎಲ್ಲರೂ ಊಟ ಮಾಡಿ ಮತ್ತು ಸ್ವಲ್ಪ ಹೊತ್ತೆಲ್ಲರೂ ಕೂತು ಮತ್ತು ಅಪ್ಪಾಜಿಗೆ ಹೋಗಿ ಬರ್ತೀವಿ ಅಂತ ಹೇಳಿ ನಾವು ಅಡ್ಡಾಡಬೇಕಪ್ಪ. ಮತ್ತು ಏನು ಮಾಡೋದು, ಅಡ್ಮಿಟ್ ಮಾಡಿಸ್ರಿ ಅನ್ನೋದು ಆಗರಾಕೈತಿ ರೀ ನೀವು. ಮತ್ತು ಅವ್ರಿಗೆ ಒಂಚೂರು ಕಿಡ್ನಿ ಅದ್ರದ್ದು ಟ್ರೀಟ್ಮೆಂಟು ನಡೆದೈತಿ. ನೋಡಬೇಕು ಡಯಾಲಿಸಿಸ್ ಮಾಡೋದು ಆಗ್ತೈತಿ ನೋಡೋಣ ಅಂತೆಲ್ಲ ರಿಪೋರ್ಟ್ಸ್ ಬಂದಮೇಲೆ ನೋಡೋಣ ಅಂತ ವಿಚಾರ ಮಾಡೋಣ. ಸೊ ಈ ರೀತಿಯಾಗಿ ಒಂದೊಂದು ಟೆಸ್ಟ್ ಅಂತೂ ನಡೆದವ್ರಿ. ಸೊ ಡಾಕ್ಟ್ರ ಎಲ್ಲ ರಿಪೋರ್ಟ್ಸ್ ನೋಡಿ ಏನು ಹೇಳ್ತಾರೋ ಏನು ಟ್ರೀಟ್ಮೆಂಟ್ ಕೊಡ್ತಾರೋ ನೋಡಬೇಕು.
ಬಟ್ ಇವತ್ತಂತೂ ನಾವು ಯಾಕಂದ್ರೆ ತನ್ನೊಂದು ಬರ್ತ್ಡೇ ಇತ್ತು, ಸೊ ಅವರೆಲ್ಲರಿಗೂ ಭೇಟಿಯಾಗಿ ಅವ್ರದ್ದು ಆಶೀರ್ವಾದ ತೊಗೊಂಡು ಬರವಾಳಕ್ಕೆ ಅವರು ಅಲ್ಲಿದ್ದರೂ ಕೂಡ ಮಕ್ಕಳು ಎಲ್ಲರಿಗೂ ಹೇಳ್ತಾನೆ ಇದ್ದರು. ನಿನ್ನೆ ದಿವಸ ತರುಣ್ ಕರ್ಕೊಂಡು ಹೋಗಿ ಬಂದಿದ್ರು, ಇವತ್ತು ನಾನು ಈಕಿನ ಕರ್ಕೊಂಡು ಹೋಗಿ ಬಂದೆ, ಹಾಗೆ ನನ್ನ ಮಕ್ಕಳನ್ನೂ ಕರ್ಕೊಂಡು ಹೋಗಿ ಬಂದೆ. ಎಲ್ಲರೂ ಬೇಕ್ರಿ ಅವರಿಗೆ ಅಪ್ಪಾಜಿಗೆ ಭೇಟಿ ಮಾಡ್ಕೊಂಡು ಬಂದೆ. ಮತ್ತು ಹಿಂಗೆ ಹೋಗ್ತೀವಿ ಅನ್ನೋದಂದ್ರೆ ನಮ್ಮ ಅತ್ತೆಯವರು ನಾನು ಬರ್ತೇವೆ, ನಾನು ಭೇಟಿಯಾಗಿ ಬರ್ತೀನಿ ಅಂತ ಮತ್ತು ಅವ್ರನ್ನೂ ಕರ್ಕೊಂಡು ಬಂದ್ವಿ ನೋಡ್ರಿ. ಸೊ ಅಪ್ಪಾಜಿಗೆ ಭೇಟಿಯಾಗಿ ಬಂದ್ವಿ ಸ್ನೇಹಿತರೆ. ಚಲೋ ನಮ್ಮ ತನ್ನೊಂದು ಬರ್ತ್ಡೇಗೆ ಹೊಂಟೇವೆ ನೋಡ್ರಿ ಅವ್ರ ಮನೆಗೆ. ಬರ್ರಿ ಹೋಗಿ ಸಿಂಪಲ್ ಸೆಲೆಬ್ರೇಷನ್, ಯಾಕಂದ್ರೆ ಅಪ್ಪನೂ ಹಾಸ್ಪಿಟ್ಲ್ ಒಳಗಿದ್ದಾಳೆ. ತನ್ನ ಪುಟಾಣಿ ಪಾಪ ಸಣ್ಣದಲ್ಲ, ಅದಕ್ಕೇನು ತಿಳಿಯಂಗಿಲ್ಲ, ಅದಕ್ಕೋಸ್ಕರ ಒಂದು ಕೇಕ್ ತಂದು ಕಟ್ ಮಾಡ್ಸತ್ತೀವಿ ನಾವು ಮನೆಯವ್ರು ಅಷ್ಟೇ. ಹೌದೌದು, ಡೈಲಿ ಬರ್ತ್ಡೇ ಮಾಡ್ಕೊತಿರ್ತಾಳೆ ಬಿಡ್ರಿ ಆಕಿ, ನೆನಪಿಸ್ಕೋತಾನೆ ಇರ್ತಾಳೆ. ಸೊ ಆಕಿ ಖುಷಿ ಸಲುವಾಗಿ ತರೋದಂತ ಹೇಳಿ ಹೋಗ್ಬರೋಣ ಬರ್ರಿ. ಅವ್ರ ಮನೆಗೆ ಬಂದೀವಿ ರೀ, ಬಂದು ಕುಂತೇವಿ. ಅವರು ಅಡುಗೆಗೆ ಇಟ್ಟಾರ, ನೋಡ್ತಾ ಇರ್ಬೋದು. ಮತ್ತು ಮೊನ್ನೆ ಏನು ರ್ಯಾಕ್ ಬಂದಿತ್ತು ಈ ರೀತಿಯಾಗಿ ಜೋಡಿಸ್ಕೊಂಡಾರ ನೋಡ್ರಿ. ಇವೆಲ್ಲ ಏನೈತಿ ಮುಂದೆ ಕಿಟಕಿಯಾಗಿ ಇಟ್ಟಿದ್ರು ಎಲ್ಲನೂ, ಇವನ್ನ ಆಲ್ಮೋಸ್ಟ್ ಇಲ್ಲಾಂದ್ರೆ ಹಂಗೆ ಸೈಡಿಗೆ ಮೂಲ್ಯಾಗ ಇಟ್ಟಿದ್ರು. ಈ ರೀತಿ ಸ್ವಲ್ಪ ಚಂದ ಅನ್ನಿಸ್ತೈತಲ್ರಿ, ಮತ್ತು ಐಟಮ್ಸು ಭಾಳ ಹಿಡಿತಾವ. ಮತ್ತು ನೀಟಾಗೆ ಒಂದು ಕಡೆ ಸೈಡಿಗೆ ಆಗಿಬಿಡ್ತೈತಿ, ಒಂದು ರ್ಯಾಕ್ನಾಗ ಎಲ್ಲ ಜೋಡಿಸ್ಕೊಂಡ್ಬಿಟ್ರೆ ನೀಟಾಗೆ. ಅಂದ್ರೆ ಡೈಲಿ ದಿನಂಪ್ರತಿ ಬೇಕಾಗುವಂಥ ಐಟಮ್ಸ್, ಕೆಲವೊಂದು ಖಾರ, ಉಪ್ಪು, ಅರಶಿನ, ಸಕ್ಕರೆ, ಚಾಪುಡಿ, ಎಣ್ಣೆ, ಉಪ್ಪು, ಇಂಥವೆಲ್ಲ ಇವೆಲ್ಲ ಬೇಕೇ ಬೇಕು, ಪ್ರತಿಯೊಂದು ಅಡುಗೆಗೂ ಬೇಕಲ್ಲ. ಅಂಥವೆಲ್ಲ ಅಲ್ಲೇ ಹತ್ತಿರದಲ್ಲೇ ಇಟ್ಕೊಳಕ್ಕೆ ನೀಟಾಯ್ತು, ಚಂದ ಅನ್ನಿಸ್ತು. ಈ ರೀತಿಯಾಗಿ ಈಗ ಬರ್ಡೇ ಗರ್ಲ್ ರೆಡಿಯಾಗಿ ಹಾಕತ್ತಾಳ್ರಿ. ತಂಗಿ ತೊಗೊಂಬಂದಿದ್ಲಕ್ಕೀಗ ಬರ್ತ್ಡೇ ಡ್ರೆಸ್ ಇದನ್ನು. ಸೊ ಅದೇ ಡ್ರೆಸ್ಸ ಹಾಕೋಕತ್ತಾಳ್ರಿ ಇವತ್ತು. ಆ್ಯಕ್ಚುಲಿ ಅವ್ರ ಅಪ್ಪರು ತರೋರು ಇದ್ರೆ, ಬಟ್ ನಾವು ಬೈದ್ವಿ, ಅವ್ವನೂ ಬೈದ್ಲು. ಈಗ ಮತ್ತು ಮುಂದೆ ದೀಪಾವಳಿ ಐತಿ, ಎಷ್ಟು ಅರ್ಬಿ ಮಾಡ್ತೀರಿ, ಹಂಗೆ ಅವ್ರ ಅತ್ತಿ ತಂದಾಳಿಲ್ಲ ಈಗ ಸಾಕಳ ಅಂಥೇಳಿ ಅವ್ವ ಮೊದಲು ಅರ್ಬಿ ಜಾಸ್ತಿ ತೊಗೊಂಡ್ರು ಬೈತಾಳ್ರಿ. ಹೀಗಾಗಿ ಅಷ್ಟು ಈಗ ಬರ್ತ್ಡೇಗೆ ಮತ್ತೆ ಏನು ಎಕ್ಸ್ಟ್ರಾ ಡ್ರೆಸ್ ತರಲಿಲ್ಲ ರೀ ಆಕಿಗೆ. ರೈನೂನ ತೊಗೊಂಬಂದಿದ್ಲ, ಅದನ್ನ ಹಾಕ್ಕೋತಾಳ್ರಿ ಈಗ. ಮತ್ತು ಆಕಿಗಿಂತನೂ ನಮ್ಮ ತರುಣು ಫುಲ್ ಖುಷಿ ಆಗ್ಬಿಟ್ಟಾನ. ಕೇಕ್ ಅದ್ರಾಗ 2 ಕೇಕ್ ಬಾಕ್ಸ್ ಬಂದುಬಿಟ್ಟಾವು. ನೋಡಿ ಅಷ್ಟು ಖುಷಿಯಾಗೈತೆ ಅವನಿಗೆ. ಅವ್ರ ಅಪ್ಪಾಜಿ ಕಡೆಯಿಂದ ಒಂದು ಕೇಕ್ ಬಂದಿತ್ತು, ಹಾಗೆ ತಂಗಿನೂ ಒಂದು ಕೇಕ್ ತರಿಸಿದ್ಲು, ಒಂದು ನಾರ್ಮಲ್ ಕೇಕು, ಒಂದು ಪೇಸ್ಟ್ರಿ ಕೇಕು. ಸೊ ಹೀಗಾಗಿ ಫುಲ್ ಖುಷಿ. ಆಮೇಲೆ ನಮ್ಮ ತನ್ನೊಂದು ಫ್ರೆಂಡು ಬಂದಿದ್ಲು, ಭೂವಿ ಅಂಥೇಳಿ. ಮೊನ್ನೆ ಫ್ರೈಡ್ ರೈಸ್ ಮಾಡಿದ ದಿವ್ಸ ಬಂದಿದ್ಲ, ನೋಡಿದ್ರಿ ನೀವು. ಸೊ ಆಕಿನೂ ಇವತ್ತು ಆಕಿ ಗಿಫ್ಟ್ ತೊಗೊಂಡು ಆಕಿನೂ ಕೂಡ ಆಕಿ ಬರ್ತ್ಡೇಗೆ ಬಂದಿದ್ಲು. ಹೀಗಾಗಿ ನಮ್ಮ ತನೂ ಅಂತೂ ಇನ್ನೂ ಡಬಲ್ ಖುಷಿ ಆಗಿಬಿಟ್ಟಿತ್ತು ಆಕಿಗೆ. ಮಕ್ಳಿಗೆ ಹಂಗೆ ಅಲ್ರಿ, ನೋಡ್ರಿ ಎಷ್ಟು ಕ್ಯೂಟಿಪ ಇಬ್ಬರು ಕೂಡಿ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಕತ್ತಿದ್ರು ಅವ್ರು. ಬರ್ರಿ ಸ್ನೇಹಿತರೆ, ಆಲ್ರೆಡಿ ಎಲ್ಲರೂ ನಮ್ಮ ತನು ಪುಟಾಣಿಗೆ ಸಾಕಷ್ಟು ಪ್ರೀತಿ ಕೊಟ್ಟಿರಿ, ಸದಾ ಕೊಡ್ತಾನೆ ಇದ್ದೀರಿ ಬಿಡ್ರಿ. ಹೇಳ್ತೀರಿ ನೀವು ಕೂಡ, ಯೂಟ್ಯೂಬ್ ಚಾನಲ್ ಒಳಗನ ದೊಡ್ಡಕ್ಕಾಗ್ಬಿಟ್ಲ ತನು ಅಂಥೇಳಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಿಜವಾಗ್ಲೂ ಯಾವಾಗ್ಲೂ ಆಕೆಗೆ ಭಾಳ ಇಷ್ಟಪಡ್ತೀರಿ. ಹಾಗೆ ಎಲ್ಲರೂ ಆಶೀರ್ವಾದ ಮಾಡಿರಿ ಆಕೆಗೆ. ಆಲ್ರೆಡಿ ಮತ್ತೊಂದು ಸಾರಿ ಇವತ್ತು ಆಕೆ ಸೆಲೆಬ್ರೇಷನ್ ಮಾಡ್ಕೊಳ್ತಾಳೆ. ಎಲ್ಲರೂ ಆಶೀರ್ವಾದ ಮಾಡಿರಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಕೊನೆಯವರೆಗೂ ನಮ್ಮ ಇಡೀ ಕುಟುಂಬದ ಮೇಲೆ ಹೀಗೆ ಇರಲಿ ಅಂತೇಳಿ ನಾನು ಕೂಡ ಕೇಳ್ಕೊಳ್ತೀನಿ. ಸೊ ಶುರು ಆತ್ರಿ ಡ್ಯಾನ್ಸ್, ಈಗ ಸಾಂಗ್ ಹಾಕ್ಯಾರ್ರಿ. ಈಕಿನೂ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ, ಭೂವಿ ಕೂಡ. ಸೊ ಹೀಗಾಗಿ ಇನ್ನೂ ಕ್ಲೋಸ್ ಫ್ರೆಂಡ್ಸ್ ಅವ್ರೆ. ಸೂಪರ್ ಡ್ಯಾನ್ಸ್ ನಡೆದೈತೆ ನೋಡ್ರಿ. ಎಂಜಾಯ್ ಮಾಡಿರಿ. ಮ್ಯೂಸಿಕ್ ಹಾಕ್ತೀನಿ ಸ್ನೇಹಿತರೆ.
ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು, bless you, may the God bless you. Happy birthday, happy birthday. ಸ್ನೇಹಿತರೆ ನೋಡಿದ್ರಲ್ಲ, ಭುವಿ ಗಿಫ್ಟ್ ತೊಗೊಂಡ್ಬಂದಿದ್ಲು. ಸ್ಟಡಿ ಕಿಟ್ ರೀ, ಡ್ರಾಯಿಂಗ್ ಕಿಟ್ ಅಂತಲೇ ಹೇಳ್ಬೋದು. ಯೂಸ್ಫುಲ್, ಮಕ್ಕಳಿಗೆ ತುಂಬಾ ಇಷ್ಟ ಅದೆಲ್ಲ, ಅದನ್ನು ಗಿಫ್ಟ್ ತೊಗೊಂಬಂದಿದ್ಲು. ಸೊ ನೋಡಿರಿ, ಇನ್ನೂ ಆರತಿ ಕೇಕ್ ತಿನ್ನಿಸೋದು ಇನ್ನೂ ನಡೆದನೇ ಇತ್ತು. ಈ ರೀತಿಯಾಗಿ ಇವತ್ತಿನ ದಿವಸ ಅಕ್ಟೋಬರ್ 4th ಡೇ ಈ ರೀತಿಯಾಗಿ ಕಳೆದಿತ್ತು ಸ್ನೇಹಿತರೆ. ಮುಂಜಾನೆ ಹೋಗಿ ಅಪ್ಪಾಜಿನ ಭೇಟಿಯಾಗಿ ಬಂದ್ವಿ. ಆಮೇಲೆ ಏನೈತಿ, ಸಾಯಂಕಾಲ ಸಿಂಪಲ್ ಆದ ಸೆಲೆಬ್ರೇಷನ್ ಕೂಡ ಆಯಿತು. ನಾವು ಇಷ್ಟು ಎಲ್ಲ ಕೇಕ್ ಕಟ್ಟಿಂಗ್ ಅದು ಮುಗಿಸಿ ನಂತರದಲ್ಲಿ ಮನೆಗೆ ಹೋದ್ವಿ ಅಂತಲೇ ಹೇಳ್ಬೋದು. ಈ ಒಂದು ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ. ಇಷ್ಟ ಆದರೆ ತಪ್ಪದೆ ಲೈಕ್ ಕೂಡ ಕೊಡ್ರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಹೈಪ್ ಅನ್ನೋ ಬಟನಲ್ಲಿ ಕೂಡ ಪಾಯಿಂಟ್ಸ್ ಕೊಡ್ರಿ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಕೊನೆವರೆಗೂ ಇರಲಿ. ಹಾಗೆ ಬಿಸ್ನೆಸ್ಸಲ್ಲಿ ಯಾರಿಗಾದರೂ ಪಲಹಾರ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಲಡ್ಡೂಸ್ ಆಗಿರ್ಬೋದು, ಏನಾದರೂ ಬೇಕಿದ್ದಲ್ಲಿ ಆರ್ಡ್ರ್ ಕೊಡ್ರಿ. ಕ್ವಿಕ್ಕಾಗಿ ಫ್ರೆಶಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಎಲ್ಲರಿಗೂ.